ನಾನು ವಿಜೆ ನಾಯರ್ CITUವಿನ ಲೀಡರ್ ಮತ್ತು ಕರ್ನಾಟಕ IT ಆ್ಯಂಡ್ IT ಎಂಪ್ಲಾಯೀಸ್ ಯೂನಿಯನ್ನ ಪ್ರೆಸಿಡೆಂಟ್ ಇದ್ದೀನಿ. ಇವತ್ತಿನ ಶಾಪ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಲ್ಲಿ ವರ್ಕಿಂಗ್ ಅವರ್ಸ್ ಜಾಸ್ತಿ ಮಾಡಬೇಕು ಅಂತ ಮಾತಾಡ್ತಿರೋದು ಎಲ್ಲವೂ IT ಕಂಪನಿಗಳಿಗಾಗಿ. ಭಾರಿ ದೊಡ್ಡ ಕಂಪನಿಗಳು, ಭಾರಿ ಲಾಭ ಮಾಡ್ತಿರುವಂಥ ಕಂಪನಿಗಳು ವರ್ಕಿಂಗ್ ಅವರ್ಸ್ ಏನು ಅವ್ರಿಗೆ ಕಾಪಾಡ್ತಾ ಇಲ್ಲ. ಅದಕ್ಕೋಸ್ಕರ ಅವ್ರು ಯಾವರಿಗೂ ಒಂದು ಗಂಟೆ ಸಮಯದ ಓವರ್ ಟೈಮ್ ಪೇಮೆಂಟ್ ಕೊಡ್ತಾ ಇಲ್ಲ. ಇದನ್ನೆಲ್ಲ ನಾವು ವಿರೋಧಿಸಿವಿ. ಶಾಪ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟನ್ನು ಜಾರಿ ಮಾಡಿಸಬೇಕಾದರೆ ಅವರಿಗೆ 30 ದಿವಸ ಲೀವ್ ಕೊಡಬೇಕು ಅಂತ ಕಾನೂನಲ್ಲಿದೆ. ಅವರಿಗೆ ಅದು ಕೊಡ್ತಾ ಇಲ್ಲ. ಅವರಿಗೆ ಫ್ಯಾಕ್ಟ್ರಿ ಆ್ಯಕ್ಟ್ ಪ್ರಕಾರನೇ ಕೊಡ್ತಿರೋದು. ಈ IT ಕಂಪನಿಗಳು ಯಾವುದು ಅಂಗಡಿಗಳಲ್ಲ. IT ಇಲ್ಲದೆ ಇದ್ದರೆ ನಮ್ಮ ದೇಶ ನಡೆಯಲ್ಲ, ನಮ್ಮ ಬ್ಯಾಂಕಿಂಗ್ ನಡೆಯಲ್ಲ. ನಮ್ಮ ಇವತ್ತಿನ ಯಾವುದೇ UPI ಪೇಮೆಂಟ್ ಮಾಡಬೇಕಾದ್ರೆ, ಜರ್ನಲಿಸಮ್ ನಡಿಬೇಕಾದ್ರೆ, ಪೇಪರ್ ನಡಿಬೇಕಾದ್ರೆ, TV ನಡಿಬೇಕಾದ್ರೆ, ಆಸ್ಪತ್ರೆ ನಡಿಬೇಕಾದ್ರೆ IT ಇರಬೇಕು. ಅದು ಕಂಟಿನ್ಯೂಸ್ ಆಗಿ ವರ್ಕ್ ಆಗ್ತದೆ. ಅದು ಯಾವುದು ಅಂಗಡಿಗಳಲ್ಲ. ಅದು ಫ್ಯಾಕ್ಟ್ರಿ ಆ್ಯಕ್ಟಲ್ಲಿ ತರಬೇಕು. ಅದಕ್ಕೆ ಅವರಿಗೆ ಬೇಕಾದರೆ ಹೆಚ್ಚು ಕಾರ್ಮಿಕರನ್ನ ಇಟ್ಕೊಂಡು ಕೆಲಸ ಮಾಡಿಸೋಕ್ಕಾಗದೇ ಇದ್ದರೆ ಯಾವ ರೀತಿಯಲ್ಲಿ ಅಡ್ಜಸ್ಟ್ ಮಾಡಬೇಕಾದ್ರೆ ಒಂದೊಂದು ಎಸ್ಟಾಬ್ಲಿಷ್ಮೆಂಟಲ್ಲಿ ಹೇಗೆ ವರ್ಕಿಂಗ್ ಅವರ್ಸ್ ಇರಬೇಕು ಅಂತೇಳಿ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡಿಂಗ್ ಆರ್ಡರ್ ಪ್ರಕಾರ ಸ್ಟ್ಯಾಂಡಿಂಗ್ ಆರ್ಡರ್ ಚರ್ಚೆ ಮಾಡಬೇಕು. ಎಂಪ್ಲಾಯೀಸ್ ಜೊತೆಯಲ್ಲಿ ಚರ್ಚೆ ಮಾಡಿ ನೀನೆಷ್ಟು ಗಂಟೆ ಕೆಲಸ ಮಾಡ್ಬೋದು. ಈಗ ಜರ್ನಲಿಸ್ಟ್ಗಳು ರಾತ್ರಿ ಆಗಲಿ ಕೆಲಸ ಮಾಡ್ತೀರಿ, ಅದೇ ರೀತಿಯಲ್ಲಿ ಅವ್ರನ್ನ ಮಾಡಿಸ್ಬೇಕಾದ್ರೆ ಹೆಂಗೆ ಮಾಡಿಸೋದು ಅಂತೇಳಿ ಚರ್ಚೆಗೆ ಅವಕಾಶ ಇರಬೇಕು. ಚರ್ಚೆ ಇಲ್ಲದೆ ಏಕಪಕ್ಷೀಯವಾಗಿ ಕಾನೂನುಗಳು ಬದಲು ಮಾಡಬಾರ್ದು. ಅದು ನಮ್ಮ ಸಂವಿಧಾನಕ್ಕೆ ವಿರೋಧವಾದಂಥ ಕೆಲಸ ಕರ್ನಾಟಕ ಸರ್ಕಾರ ಮಾಡಬಾರ್ದು ಅಂತೇಳಿ ಅವರಲ್ಲಿ ಮನವಿ ಮಾಡಿದ್ದೀವಿ. ಅವರಿಗೆ ಅದು ಅರ್ಥ ಆಗಿದೆ ಎಂದು ತಿಳ್ಕೊಂಡಿದ್ದೀವಿ. ಟ್ರೇಡ್ ಯೂನಿಯನ್ಸ್ ಎಲ್ಲರೂ ಒಪ್ಪೋಸ್ ಮಾಡಿದ್ದಾರೆ. ನಾನು IT ಪರವಾಗಿ ವಿಶೇಷವಾಗಿ ಈ ವಿಷಯವನ್ನು, ನಮ್ಮ ವಿರೋಧವನ್ನು ಹೇಳಿ ನಮ್ಮ ಮೆಮೊರಂಡಮನ್ನು ಕೊಟ್ಟಿದ್ದೀನಿ. ನಿಮ್ಮಲ್ಲಿ ಯಾರಿಗಾದರೂ ಬೇಕಾದ್ರೂ ಒಂದು ಕಾಪಿ ಕೊಡ್ತೇನೆ, ಅದು ನೀವು ಶೇರ್ ಮಾಡ್ಕೋಬೇಕು.